ನಮಸ್ಕಾರ ಸ್ನೇಹಿತರೆ, DiShiRa ಕಿಚನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಎಷ್ಟೊಂದು ಜನರಿಗೆ ತುಪ್ಪ ಮಾಡೋದು ಅಂದ್ರೇನೆ ಒಂದು ದೊಡ್ಡ ತಲೆನೋವು. ಕೆಲವರಿಗೆ ತುಪ್ಪ ಸರಿಯಾಗಿದ್ರೆ ಹೇಗೆ ಅನ್ನೋ ಚಿಂತೆ, ಇನ್ನು ಕೆಲವರಿಗೆ ಯಾರು ಆ ಬೆಣ್ಣೆ ತುಪ್ಪ ಮಾಡಿದ ಪಾತ್ರೆನ ತೊಳಿತಾರಪ್ಪ ಅನ್ನುವಂತ ಚಿಂತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಎರಡು ಕೆಲಸನ ತುಂಬಾನೇ ಸುಲಭವಾಗಿಸ್ಕೊಡ್ತೀನಿ. ಹೇಗೆ ನಾವು ಸುಲಭವಾಗಿ ಕೆನೆಯಿಂದ ಬೆಣ್ಣೆ ಮಾಡಿ ತುಪ್ಪ ಮಾಡೋದು ಅನ್ನೋದು ಕೂಡ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ಆ ಪಾತ್ರೆನ ಈಸಿಯಾಗಿ ಕ್ಲೀನ್ ಮಾಡೋದಕ್ಕೆ ಟಿಪ್ಸ್ ಗಳನ್ನು ಕೂಡ ಶೇರ್ ಮಾಡ್ತೀನಿ. ತಡ ಮಾಡೋದು ಬೇಡ, ವಿಡಿಯೋನ ನೋಡ್ಕೊಂಡ್ ಬನ್ನಿ. ರವೆಯಾದ ತುಪ್ಪನ ನೋಡೋದಕ್ಕಿಂತ ಮುಂಚೆ ನೀವು ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಈ ತುಪ್ಪನ ಹೇಗೆ ಮಾಡೋದು ಅನ್ನೋದನ್ನ ನಾವಿವಾಗ ನೋಡೋಣ. ಪ್ರತಿದಿನ ಹಾಲು ಕಾಯಿಸಿದಾಗಲೂ ಕೂಡ ಬರೋ ಕೆನೆ ಏನಿದೆ ಅದನ್ನು ತೆಗೆದು ನಾನು ಒಂದು ಪಾತ್ರೆಯಲ್ಲಿ ಸ್ಟೋರ್ ಮಾಡ್ತೀನಿ. ಒಂದೇ ದಿನ ಬೆಣ್ಣೆ ಮಾಡೋಷ್ಟು ಕೆನೆ ಬರಲ್ಲ. ಹಾಗಾಗಿ ದಿನನಿತ್ಯ ಸಿಗೋ ಕೆನೆಯನ್ನು ನಾನು ಫ್ರಿಜ್ಜಲ್ಲಿಟ್ಟು ಅದನ್ನು ವಾರದಲ್ಲಿ ಒಮ್ಮೆ ಆಚೆ ತೆಗೆದು ಬೆಣ್ಣೆ ಮಾಡ್ತೀನಿ. ನೀವು ಒಂದು ವಾರಕ್ಕಿಂತ ಜಾಸ್ತಿ ಇಡ್ತೀರಾ ಅನ್ನಂಗಿದ್ರೆ ಮೇಲ್ಗಡೆ ಫ್ರೀಝರಲ್ಲೇ ಅದನ್ನ ಇಡಿ. ನಾನು ವಾರಕ್ಕೊಮ್ಮೆ ತೆಗೆದು ಬೆಣ್ಣೆ ಮಾಡೋದ್ರಿಂದ ಅದನ್ನ ಹಾಗೆ ಫ್ರಿಜ್ಜಲ್ಲಿ ಇಡ್ತೀನಿ. ಇವತ್ತು ನಾನು ಯಾವತ್ತು ಬೆಣ್ಣೆ ಮಾಡ್ತೀನಿ ಅಂತಿರುತ್ತೋ ಆ ದಿನ ಅದನ್ನು ಹೊರಗಡೆ ತೆಗಿತೀನಿ. ಪ್ರತಿದಿನ ಬರೀ ಕೆನೆ ಮಾತ್ರನೇ ಹಾಕಿರೋದ್ರಿಂದ ಅದು ಹೆಪ್ಪಾಗಿರಲ್ಲ. ಹಾಗಾಗಿ ಈಗ ಆಚೆ ತೆಗೆದು ಅದ್ರ ಜೊತೆಗೆ ಒಂದು ಸ್ವಲ್ಪ ಮೊಸರನ್ನು ಇಲ್ಲ ಮಜ್ಜಿಗೆಯನ್ನು ಸೇರಿಸಿ ಒಂದು 5-6 ಗಂಟೆಗಳ ಕಾಲ ಅದನ್ನ ಹೊರಗಡೆನೇ ಬಿಡ್ತೀನಿ. ಈ ರೀತಿ ಹೆಪ್ಪು ಹಾಕೋದ್ರಿಂದ ಬೆಣ್ಣೆ ಏನಿದೆ ತುಂಬಾ ಫ್ರೆಶ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಅಷ್ಟೇ. ಹಾಗೆ ಒಳ್ಳೆ ಪರಿಮಳ ಕೂಡ ಇರುತ್ತೆ. 5-6 ಗಂಟೆ ಬಿಟ್ಟು ಆ ಕೆನೆ ಏನಿದೆ ಅದು ಹೆಪ್ಪಾಗಿರುತ್ತೆ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಜೊತೆಗೆ ಒಂದಿಷ್ಟು ನೀರನ್ನು ಕೂಡ ಸೇರಿಸಿ ಅದನ್ನ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಮಜ್ಜಿಗೆ ಕಡಿಯೋ ಮಷೀನ್ ಇದ್ದರೆ ನೀವು ಅದರಲ್ಲೂ ಕೂಡ ಮಾಡ್ಬೋದು. ನಾನು ಮಿಕ್ಸರ್ನ ಸಹಾಯದಿಂದಲೇ ಬೆಣ್ಣೆ ತೆಗಿತೀನಿ ಯಾವಾಗಲೂ ಕೂಡ. ಒಂದು 3-4 ಸರಿ ಆನ್ ಆಫ್ ಮಾಡೋತ್ತಿಗೆ ಒಂದು ಸ್ವಲ್ಪ ಆನ್ ಮಾಡೋದು ಆಫ್ ಮಾಡೋದು ಆ ರೀತಿಯಾಗಿ ಮಿಕ್ಸರ್ನ ಮಾಡ್ತಾಯಿರಿ. ಬೆಣ್ಣೆ ಏನಿದೆ ತುಂಬಾ ಫಾಸ್ಟಾಗಿ 2 ನಿಮಿಷಕ್ಕೆ ಆಗಿಬಿಡುತ್ತೆ. ಇಲ್ಲಿ ನೀವು ಜ್ಯೂಸರ್ ಜಾರನ್ನು ಯೂಸ್ ಮಾಡಬೇಡಿ. ಮಿಕ್ಸಿ ಜಾರ್ ಏನು ದೊಡ್ಡ ಜಾರ್ ಇರುತ್ತೋ ಆ ಜಾರನ್ನು ಯೂಸ್ ಮಾಡೋದು ಒಳ್ಳೆಯದು. ಹಾಗೆ ಅದನ್ನ ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಯಾವ ಪಾತ್ರೆಯಲ್ಲಿ ತುಪ್ಪ ಕಾಯಿಸ್ತೀವೋ ಅದೇ ಪಾತ್ರೆಗೇ ಡೈರೆಕ್ಟಾಗಿ ಹಾಕ್ಕೊಳ್ತೀನಿ. ಸ್ವಲ್ಪ ದಪ್ಪ ತಳದ ಪಾತ್ರೆ. ಹಾಗೆ ಈ ಮಜ್ಜಿಗೆನ ನಾವು ಯೂಸ್ ಮಾಡೋಕ್ಕಾಗಲ್ಲ, ಅದನ್ನು ಚೆಲ್ಲೋದೇ ಒಳ್ಳೆಯದು. ಯಾಕೆಂದರೆ ಅದು ಕೆನೆಯಿಂದ ತೆಗೆದಿರೋ ಮಜ್ಜಿಗೆ ಆಗಿರೋದ್ರಿಂದ ಹೆಲ್ದಿಯಾಗಿ ಇರಲ್ಲ. ಬೆಣ್ಣೆನೀಗ ಕ್ಲೀನಾಗಿ ತೊಳ್ಕೊಬೇಕು. ಬೆಣ್ಣೆನ ಕ್ಲೀನಾಗಿ ತೊಳೆಯೋದು ಹೇಗೆ ಅಂದರೆ ಅದರ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ನಾವು ತೊಳಿಬೇಕಾಗತ್ತೆ. ಉಪ್ಪನ್ನು ಸೇರಿಸೋದ್ರಿಂದ ಬೆಣ್ಣೆ ತುಂಬ ಕ್ಲೀನ್ ಆಗುತ್ತೆ. ಒಮ್ಮೆ ಸೇರಿಸಿದ್ರೆ ಸಾಕು. ನೀರನ್ನು ಮಾತ್ರ ಮತ್ತೆ ಮತ್ತೆ ಹಾಕಿ ನೀವು ಒಂದು 7-8 ಸರಿ ಬೆಣ್ಣೆನ ನೀಟಾಗಿ ತೊಳ್ಕೊಬೇಕು. ಆದರೆ ಪ್ರತಿ ಸರಿ ಉಪ್ಪನ್ನು ಸೇರಿಸಬೇಡಿ, ಬರೀ ನೀರನ್ನು ಸೇರಿಸಿ ಹಾಗೆ ಬೆಣ್ಣೆನ ತೊಳಿತಾ ಹೋಗಿ. ನೀರು ಪೂರ್ತಿ ಕ್ಲೀನಾಗಿ ಕಾಣೋವರೆಗೂ ಕೂಡ ನಾವು ಬೆಣ್ಣೆನ ತೊಳಿತಾನೆ ಇರಬೇಕು. ಸ್ವಲ್ಪ ಕೂಡ ಮಜ್ಜಿಗೆ ಅಂಶ ಇರಬಾರ್ದು. ಮಜ್ಜಿಗೆ ಅಂಶ ಇದ್ದರೆ ತುಪ್ಪ ಮಾಡೋವಾಗ ಸಿಡಿಯುತ್ತೆ. ಅದಕ್ಕೋಸ್ಕರ ಮತ್ತೆ ಮತ್ತೆ ನೀರನ್ನು ಸೇರಿಸಿ ಬೆಣ್ಣೆನ ತೊಳಿತಾ ಹೋಗಿ. ಹಾಗೆ ಸಿಂಕನ್ನು ಖಾಲಿ ಇಟ್ಕೊಳ್ಳಿ ಬೆಣ್ಣೆ ಮಾಡೋದಕ್ಕಿಂತ ಮುಂಚೆ, ಇಲ್ಲ ಅಂದರೆ ಮಿಕ್ಕಿರೋ ಪಾತ್ರೆಗಳು ಕೂಡ ನಯ ಆಗುತ್ತೆ. ಸೊ ಸಿಂಕನ್ನು ಖಾಲಿಯಾಗಿ ಇಟ್ಕೊಳ್ತೀನಿ. ಬೆಣ್ಣೆ ಕೂಡ ಈಗ ನೀಟಾಗಿ ತೊಳೆದು ಕ್ಲೀನಾಗಿದೆ. ನೆಕ್ಸ್ಟ್ ಅದನ್ನ ಒಲೆ ಮೇಲಿಟ್ಟು ಸಿಮ್ಮಲ್ಲಿಟ್ಟು ನಾನು ಕಾಯಿಸ್ತೀನಿ. ತುಪ್ಪ ಮಾಡುವಾಗ ನೆನಪಿರಲಿ, ಫ್ಲೇಮ್ ಜಾಸ್ತಿ ಇರಬಾರ್ದು, ಸಿಮ್ಮಲ್ಲೇ ಇಟ್ಟು ನಾವು ಅದನ್ನು ಕಾಯಿಸಬೇಕು. ಹಾಗೆ ಅದ್ರ ಜೊತೆಗೆ ನಾನು ಫ್ಲೇವರ್ಗೆ ಅಂತ ಬೆಣ್ಣೆ ಕರಗ್ತಿದ್ದಾಗೆ 1-2 ತುಳಸಿ ಎಲೆಗಳನ್ನು ತೊಳೆದು ಅದರಲ್ಲಿ ಹಾಕ್ತೀನಿ. ಕೆಲವರು ವೀಳ್ಯದೆಲೆ ಕೂಡ ಹಾಕ್ತಾರೆ, ಕೆಲವರು ಒಂಚೂರು ಚಿಟಿಕೆ ಅರಿಶಿನ ಕೂಡ ಸೇರಿಸ್ತಾರೆ ಕಲರ್ಗೆ ಅಂತ. ಆದರೆ ಈ ಹಾಲಲ್ಲಿ ತುಂಬ ಚೆನ್ನಾಗಿ ತುಪ್ಪ ಬರ್ತಿರೋದ್ರಿಂದ ಕಲರ್ ಕೂಡ ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ಏನನ್ನು ಕೂಡ ನಾನು ಸೇರಿಸಲ್ಲ, ಬರೀ ತುಳಸಿ ಎಲೆ ಮಾತ್ರನೇ ನಾನು ಅದ್ರ ಜೊತೆಗೆ ಸೇರಿಸ್ತೀನಿ. ಕೆಲವೊಮ್ಮೆ ಈ ರೀತಿ ಸ್ಪೂನಲ್ಲಿ ನೀವು ಅದನ್ನು ಈ ರೀತಿ ಕೈಯಾಡಿಸ್ಬೋದು, ತಳ ಹಿಡಿದೇ ಇರೋ ಹಾಗೆ. ಬಟ್ ತುಂಬ ಅಗತ್ಯ ಇರಲ್ಲ. ಆದರೆ ಮಜ್ಜಿಗೆ ಅಂಶ ಇತ್ತು, ಸಿಡಿತಾ ಇತ್ತು ಅಂತ ಆದರೆ ಮಾತ್ರ ನೀವು ಕಂಟಿನ್ಯೂಯಸ್ ಆಗಿ ಈ ರೀತಿ ಸ್ಪೂನಲ್ಲಿ ಮಾಡ್ತಿರ್ಬೇಕಾಗತ್ತೆ. ಇಲ್ಲಾಂದರೆ ಹಾಗೆ ನೀವು ಇದನ್ನ ಬಿಟ್ಟು ಕಾಯಿಸ್ಬೋದು. ಮತ್ತೆ ಮತ್ತೆ ಸ್ಪೂನಲ್ಲಿ ಅದನ್ನ ತಿರುಗಿಸ್ತಾ ಇರೋ ಅಗತ್ಯ ಏನಿರಲ್ಲ. ತುಪ್ಪ ಕುದೀತಾ ಬಂದಂಗೆ ಹೋದ್ರೆ ಫ್ಲೇವರ್ ಬರ್ತಾ ಹೋಗುತ್ತೆ ನಿಮಗೆ. ಅಷ್ಟರಲ್ಲಿ ನಾನು ಬೆಣ್ಣೆ ಮಾಡಿರೋ ಪಾತ್ರೆ ಕೂಡ ತೊಳ್ಕೊಂಡ್ಬಿಡ್ತೀನಿ. ತುಪ್ಪ ಮಾಡಿರೋ ಪಾತ್ರೆ ತೊಳೆಯೋದಕ್ಕೆ ಸ್ಪೆಷಲ್ ಟಿಪ್ಸನ್ನು ಕೊನೆ ಶೇರ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ತಪ್ಪದೆ ನೋಡಿ. ಅಷ್ಟರಲ್ಲಿ ಬೆಣ್ಣೆ ತೊಳೆಯೋದಕ್ಕಂತೂ ನಿಮಗೆ ಗೊತ್ತೇ ಇದೆ. ಎಸ್, ಆಫ್ಕೋರ್ಸ್ ನಾನು ಕೂಡ ಬಿಸಿನೀರಿನ ಸಹಾಯದಿಂದನೇ ತೊಳೆಯೋದು. ಬಿಸಿನೀರು ಹಾಕಿದಾಗ ಪೂರ್ತಿ ಎಣ್ಣೆ ಅಂಶ ಏನಿರುತ್ತೆ, ಬೆಣ್ಣೆ ಅಂಶ ಎಲ್ಲ ಕೂಡ ಬಿಟ್ಟು ಬರುತ್ತೆ. ಅದಾದಮೇಲೆ ನಾವು ನಾರ್ಮಲ್ ಆಗಿ ಬೇರೆಲ್ಲ ಪಾತ್ರೆ ತೊಳೆದ ಹಾಗೆ ತೊಳ್ಕೊಬೋದು. ಸೊ ಸಿಂಪಲ್ ಬಿಸಿನೀರಲ್ಲಿ. ತುಪ್ಪ ಕೂಡ ಆಗ್ತಾ ಬಂತು. ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ತುಪ್ಪ ಆಗಿಬಿಡುತ್ತೆ. ತುಪ್ಪ ಮಾಡೋದಕ್ಕೆ ತುಂಬ ಜಾಸ್ತಿ ಹೊತ್ತು ಬೇಡ. ಹಾಗಾಗಿ ನೀವು ತುಪ್ಪ ಮಾಡೋಕ್ಕಿಟ್ಬಿಟ್ಟು ಎಲ್ಲೂ ಹೊರಗಡೆ ಹೋಗಬೇಡಿ ದಯವಿಟ್ಟು. ಬರೋಷ್ಟರಲ್ಲಾಗಲೇ ಸಿದೋಗಿರುತ್ತೆ ಅದು. ಅಲ್ಲೇ ನಿಂತು ನೋಡಬೇಕು. ಇದೊಂದು ಸ್ವಲ್ಪ ಸೂಕ್ಷ್ಮದ ಕೆಲಸ. ಅಲ್ಲೇ ನಿಂತು ನೋಡ್ತಿರ್ಬೇಕು. ಗುಳ್ಳೆಗಳು ಬರ್ತಾ ಹೋಗುತ್ತೆ, ಸೌಂಡು ಕೂಡ ಬರ್ತಾ ಹೋಗುತ್ತೆ.
ಅದಾದಮೇಲೆ ಯಾವಾಗ ಗುಳ್ಳೆಗಳು ಕಡಿಮೆ ಆಗಿ ತುಪ್ಪದ ಶಬ್ದ ಕೂಡ ನಿಲ್ಲುತ್ತೋ ಆಗ ತುಪ್ಪ ಆಗಿದೆ ಅಂತ ಅರ್ಥ. ಈಗ ನೀವಿಲ್ಲಿ ನೋಡ್ಬೋದು ಗುಳ್ಳೆಗಳು ಕೂಡ ಕಡಿಮೆ ಆಗಿದೆ, ಹಾಗೆ ಶಬ್ದ ಕೂಡ ನಿಂತಿದೆ. ಸ್ಟವನ್ನು ಆಫ್ ಮಾಡ್ತೀನಿ. ಹಾಗೆ ತುಪ್ಪದ ಪಾತ್ರೆ ಏನಿದೆ ಅದನ್ನು ತೆಗೆದು ಸೈಡಲ್ಲಿ ಇಡ್ತೀನಿ. ಇನ್ನೊಂದು ಟಿಪ್ಸ್ ಅಂದರೆ ಅದರ ಕೆಳಗಡೆ ಇರೋ ಪೌಡರ್ ಏನು ಕಾಣ್ತಾ ಇದೆ ನಿಮಗೆ, ಕಾಫಿ ಪೌಡರ್ ಬಣ್ಣಕ್ಕೆ ತಿರುಗತ್ತೆ. ಅದರ ತಳದಲ್ಲಿ ಹಿಡಿದಿರೋವಂಥ ಚಿಕ್ಕ ಚಿಕ್ಕದೇನಿರುತ್ತೆ ಅವೆಲ್ಲ ಕಾಫಿ ಬಣ್ಣಕ್ಕೆ ತಿರುಗಿರುತ್ತೆ. ಶಬ್ದ ನಿಂತಿತು ಅಂದರೆ ತುಪ್ಪ ಆಯಿತು ಅಂತ ಅರ್ಥ. ಹಾಗೆ ಗುಳ್ಳೆಗಳು ಕೂಡ ಕಡಿಮೆ ಆಯಿತು ಅಂದ್ರೂ ಕೂಡ ತುಪ್ಪ ಆಯಿತು ಅಂತ ಅರ್ಥ. ಈಗ ಒಂದೆರಡು ನಿಮಿಷ ತಣ್ಣಗಾದ್ಮೇಲೆ ನೀವು ನೋಡ್ಬೋದು ತುಪ್ಪ ಹೇಗಾಗಿದೆ ಅಂತ. ನಿಜಕ್ಕೂ ಕೂಡ ತುಂಬಾ ಚೆನ್ನಾಗಾಗಿರುತ್ತೆ ತುಪ್ಪ. ಇದನ್ನು ಒಂದು ಸ್ಟೀಲ್ ಸೋಸೋದ್ರಲ್ಲಿ ಏನಿರುತ್ತೆ ಅದರಲ್ಲೇ ನಾನು ಸೋಸ್ತೀನಿ. ಪ್ಲಾಸ್ಟಿಕ್ಕನ್ನು ಪ್ರಿಫರ್ ಮಾಡಲ್ಲ. ಸ್ಟೀಲ್ನ ಜರಡಿಯಲ್ಲೇ ನೀವು ತುಪ್ಪನ ಸೋಸೋದು ಒಳ್ಳೆಯದು. ಹಾಗೆ ಏನಾದರೂ ಸ್ವಲ್ಪ ತುಪ್ಪದಲ್ಲಿ ಈ ರೀತಿ ಕೆಳಗಡೆ ಕಾಫಿ ಬಣ್ಣಕ್ಕೆ ತಿರುಗಿರುತ್ತೆ ಅಂತ ಅನ್ನಲ್ಲ, ಆ ರೀತಿ ಒಂದು ಪೌಡರ್ ಏನಿರುತ್ತೆ ಅದು ಟ್ರಾನ್ಸ್ಫರ್ ಆಗೋದು ಬೇಡ ಅನ್ನೋದಕ್ಕೋಸ್ಕರ ತುಪ್ಪನ ಸೋಸೋದು ಅಷ್ಟೇ. ಈಗ ನೀವು ನೋಡ್ಬೋದು ತುಪ್ಪ ಕೂಡ ರೆಡಿಯಾಗಿದೆ. ಎಷ್ಟು ಒಳ್ಳೆ ಕಲರ್ ಬಂದಿದೆ ತುಪ್ಪ ಅಂದರೆ ನಿಜ. ನಾವು ಇಲ್ಲಿ ಹತ್ತಿರದಲ್ಲೇ ಹಾಲನ್ನು ತಗೊಂಡು ತುಪ್ಪ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಪ್ಯಾಕೆಟ್ ಹಾಲಾದರೆ ಇದರ ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದು ದನದ ಹಾಲು ಒಂದೊಂದು ರೀತಿ ಕಲರ್ ಬಂದಿರುತ್ತೆ. ಏನು ಕೂಡ ಎಕ್ಸ್ಟ್ರಾ ಕಲರ್ ಇಲ್ಲ, ನ್ಯಾಚುರಲ್ ತುಪ್ಪ ರೆಡಿ. ಹಾಗೆ ತುಪ್ಪ ಮಾಡಿದ್ಮೇಲೆ ತುಪ್ಪದ ಪಾತ್ರೆ ಅಂತೂ ತೊಳಿಲೇಬೇಕು. ಅದನ್ನು ತೊಳೆಯೋದಕ್ಕೂ ಕೂಡ ನಾನು ನಿಮಗೆ ಸುಲಭವಾದ ಟಿಪ್ಪನ್ನು ಶೇರ್ ಮಾಡ್ತೀನಿ. ತುಪ್ಪದ ಪಾತ್ರೆಗೆ ನೀವು ಫುಲ್ ಆಗೋಷ್ಟು ಅದರ ನೀರನ್ನು ತುಂಬಿಸ್ಕೊಳ್ಳಿ ಅದಕ್ಕೆ. ಹಾಗೆ ಅದರ ಜೊತೆಗೆ ಸ್ವಲ್ಪ ಅಡುಗೆ ಸೋಡಾ ಏನಿದೆ ಅದನ್ನು ಮಿಕ್ಸ್ ಮಾಡಿ. ನೀರು ಅಡುಗೆ ಸೋಡಾ ಹಾಕಿ ನಾವು ಒಂದು 2 ನಿಮಿಷ ಇದನ್ನು ಕುದಿಸಿದ್ರೂ ಕೂಡ ಸಾಕು. ತುಂಬ ಜಾಸ್ತಿ ಹೊತ್ತೇನು ಕುದಿಸೋದು ಬೇಡ. ಒಂದು 2 ನಿಮಿಷ ಕುದಿಸ್ತಿದ್ದಂಗೆ ನೀಟಾಗಿ ತುಪ್ಪ ಮಾಡಿರೋದೇನೆಲ್ಲ ಕೆಳಗಡೆ ಅಂಟ್ಕೊಂಡಿರುತ್ತೋ ಪೂರ್ತಿ ಕ್ಲೀನಾಗಿ ಬಿಟ್ಕೊಂಡು ಬರುತ್ತೆ. ಪಾತ್ರೆ ತೊಳೆಯೋದು ತುಂಬ ಅಂದರೆ ತುಂಬಾ ಸುಲಭ ಆಗುತ್ತೆ. ಜಸ್ಟ್ 2 ನಿಮಿಷ ನಾನು ಇದನ್ನು ಕುದಿಸಿದ್ದು ಅಷ್ಟೇ. ಈಗ ಇದು ಕೂಡ ರೆಡಿಯಾಗಿದೆ. ಹಾಗೆ ಸ್ಟವನ್ನು ನಾನು ಆಫ್ ಮಾಡ್ತೀನಿ. ಜಾಸ್ತಿ ಹೊತ್ತು ಬೇಡ, 2 ನಿಮಿಷ ಕುದಿಸ್ರೆ ಸಾಕಾಗತ್ತೆ. ಇದು ಪಕ್ಕದಲ್ಲಿ ಇಡ್ತೀನಿ. ಈಗಲೇ ಅದನ್ನ ಬೇರೆ ಇದಕ್ಕೆ ಹಾಕಲ್ಲ, ಯಾಕೆಂದರೆ ಸಿಂಕಲ್ಲಿ ಪೈಪು ಕರಗೋದ್ರೆ ಅಂತ ಸ್ವಲ್ಪ ಭಯ ಆಗುತ್ತೆ. ಹಾಗಾಗಿ 1-2 ನಿಮಿಷ ಬಿಟ್ಟು ನಾನು ಇದನ್ನು ನೀರನ್ನು ಚೆಲ್ತಿದ್ದಂಗೆ ನೀವು ನೋಡ್ಬೋದು ತುಪ್ಪ ಮಾಡಿರೋ ಪಾತ್ರೆ ಆಲ್ಮೋಸ್ಟ್ ಕ್ಲೀನಾಗಿದೆ. ಸ್ವಲ್ಪ ಉಳಿದಿರೋದನ್ನ ನೀವು ಜಸ್ಟ್ ಸ್ಕ್ರಬ್ಬರಿಗೆ ಪಾತ್ರೆ ತೊಳೆಯೋ ಸೋಪನ್ನು ಅಪ್ಲೈ ಮಾಡಿ ಹಾಗೆ ಒಮ್ಮೆ ಸ್ಕ್ರಬ್ ಮಾಡ್ತಿದ್ದಂಗೆ ಪೂರ್ತಿಯಾಗಿ ಬಿಟ್ಕೊಂಡು ಬಂದಿರುತ್ತೆ. ಪಾತ್ರೆ ಪಳಪಳ ಅನ್ನೋ ಹಂಗೆ ಫುಲ್ ನೀಟಾಗಿ ಕ್ಲೀನಾಗಿರುತ್ತೆ. ನೋಡ್ಬೋದು ಎಷ್ಟು ಈಸಿಯಾಗಿ ಬಿಡುತ್ತೆ ಅಂತ. ಅಡುಗೆ ಸೋಡಾ ಹಾಕಿಲ್ಲ ಅಂದರೆ ತುಪ್ಪದ ಪಾತ್ರೆ ಕ್ಲೀನ್ ಮಾಡೋದೊಂದು ಬೇಜಾರಿನ ಕೆಲಸ. ಬಟ್ ನೀವು ಅಡುಗೆ ಸೋಡಾ ಹಾಕಿ 1-2 ನಿಮಿಷ ನೀರಲ್ಲಿ ಕುದಿಸ್ಬಿಟ್ರೆ ಸಾಕು. ಪಾತ್ರೆ ತುಂಬಾ ಕ್ಲೀನಾಗಿದೆ. ಮತ್ತೆ ವಾಪಸ್ ಹೊಸ ಪಾತ್ರೆ ಥರನೇ ಪಳಪಳ ಅನ್ನತ್ತೆ. ಹಾಗೆ ತುಪ್ಪ ಕೂಡ ಈಗ ಸೈಡಲ್ಲಿ ತಣಿಯೋದಕ್ಕೆ ಇಟ್ಟಿದ್ದೀನಿ. ಇದನ್ನು ಇನ್ನೊಂದು ಒಂದು 5-6 ಗಂಟೆಗಳ ಕಾಲ ನೀವು ತಣಿಯೋದಕ್ಕೆ ಬಿಡಿ. ಹಾಗೆಯೇ ಅಷ್ಟರಲ್ಲಾಗಲೇ ತುಪ್ಪ ರೆಡಿಯಾಗುತ್ತೆ. ಈಗ ನೀವು ನೋಡ್ಬೋದು ತಣದ ಮೇಲೆ ಇದರ ಕಲರ್ ಹೇಗಿದೆ ಅನ್ನೋದು. ರವೆಯಾದ ತುಪ್ಪ ಫೈನಲಿ ರೆಡಿ ಆಯಿತು. ಸೊ ತುಂಬಾ ಒಂದು ರುಚಿಯಾಗಿದೆ, ಹೆಲ್ದಿಯಾಗಿದೆ. ಹಾಗೆ ಹೋಮ್ ಮೇಡ್ ಆಗಿರೋದ್ರಿಂದ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಯಾವುದೇ ಎಕ್ಸ್ಟ್ರಾ ಕಲರ್ ಇಲ್ಲ. ಹಾಲು ಅಷ್ಟು ನೀಟಾಗಿದ್ದರಿಂದ ಇದರ ತುಪ್ಪದ ಕಲರ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ. ಬೇರೆ ಆಕಳಿನ ಹಾಲಿನ ತುಪ್ಪ ಸ್ವಲ್ಪ ಕಲರಲ್ಲಿ ವೇರಿಯೇಷನ್ ಆಗುತ್ತೆ, ಆದರೆ ತುಪ್ಪ ಮಾತ್ರ ರುಚಿಕರವಾಗಿ ರೆಡಿ. ನೋಡಿದ್ರಲ್ಲ ತುಪ್ಪ ಮಾಡೋದು ಹೇಗೆ ಅಂತ. ಹಾಗೆ ಇನ್ಮೇಲೆ ನೀವು ಕೂಡ ಹೊರಗಡೆಯಿಂದ ಕೆಮಿಕಲ್ಸ್ ಹಾಗೆ ಎಕ್ಸ್ಟ್ರಾ ಕಲರ್ ಎಲ್ಲ ಹಾಕಿರುವಂತ ತುಪ್ಪನ ತರೋದ್ರ ಬದಲು ಮನೇಲಿ ಸಾಧ್ಯವಾದಷ್ಟು ಹೆಲ್ದಿಯಾಗಿ ತುಪ್ಪನ ಮಾಡಿಕೊಂಡು ಉಪಯೋಗಿಸ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟ್ ತಿಳಿಸಿ. ಹಾಗೆ ಜೊತೆಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.